ಕನ್ನಡದ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಿಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಯಾಕೆಂದು ಕೇಳುತ್ತೀರಾ? ನನ್ನ ಮೊದಲನೇ ವಿಡಿಯೋ ಕಿಸ್ ಟ್ರೇಡಿಂಗ್ ಸ್ಟ್ರಾಟಜಿ ನನ್ನ ಒಂದು ಕನಸಿತ್ತು. ಅದು ಏನೆಂದರೆ, ಜನಕ್ಕೆ ಫ್ರೀಯಾಗಿ ಯಾವುದಾದ್ರೂ ಒಂದು ಸ್ಟ್ರಾಟಜಿ ಇದ್ದರೆ ಅದನ್ನು ಹಂಚಬೇಕೆಂದು. ಆ ಥರದ್ದು ಹುಡುಕಬೇಕಾದ್ರೆ ನನಗೆ ಕೀಪ್ ಇಟ್ ಸಿಂಪಲ್ ಸ್ಟುಪಿಡ್ ಅನ್ನೋ ಒಂದು ವರ್ಡ್ ಸಿಕ್ಕು. ತುಂಬ ಸಿಂಪಲ್ ಆಗಿರುವಂಥ ಒಂದು ಟ್ರೇಡಿಂಗ್ ಸ್ಟ್ರಾಟಜಿ ಹುಡುಕಬೇಕಾದ್ರೆ ನಾನು ಇದನ್ನು ಕಂಡುಹಿಡಿದಿದ್ದು. ಇದು ನನ್ನದೇ ಆದ ಸ್ವಂತ ಆವಿಷ್ಕಾರ. ನಾನು ನಿಮಗೆ ಏನಕ್ಕೆ ಧನ್ಯವಾದ ಹೇಳ್ತಿದ್ದೇನೆ ಅಂದರೆ, ನೀವು ಗೂಗಲ್ಗೆ ಹೋಗಿ ಕಿಸ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಹುಡುಕಿದರೆ ನನ್ನ ವಿಡಿಯೋ 4 ವರ್ಷಗಳ ಹಿಂದೆ ಪ್ಲೇ ಮಾಡಿರುವಂಥ ವಿಡಿಯೋ, ಅಪ್ಲೋಡ್ ಮಾಡಿರುವಂಥ ಒಂದು ವಿಡಿಯೋ ಈಗ ತುಂಬ ಫೇಮಸ್ ಆಗಿ 48,508 ಜನ ಆ ವಿಡಿಯೋವನ್ನು ನೋಡಿದ್ದಾರೆ. ಅದರಲ್ಲಿ ನೀವು ಒಬ್ಬರು ಇರ್ಬೋದು. ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಈಗಿನ ಮಾರ್ಕೆಟಲ್ಲಿ ಈ ಸ್ಟ್ರಾಟಜಿ ವರ್ಕ್ ಆಗುತ್ತಾ ಹೇಗೆ ಅನ್ನೋದನ್ನು ನಾನು ನಿಮಗೆಲ್ಲರಿಗೂ ತಿಳಿಸೋದಕ್ಕೆ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೇನೆ. ಬನ್ನಿ, ನಾವು ಇದನ್ನು ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಾವು ನಮ್ಮ ಜರ್ನಿಯನ್ನು 5th ಜನವರಿ 2017 ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲ ಡೇಟು ಆರ್ಬಿಟ್ರರಿ. ನಾನು ಯಾವುದನ್ನು ಸೆಲೆಕ್ಟ್ ಮಾಡಿ ಪ್ರಾರಂಭ ಮಾಡ್ತಾ ಇಲ್ಲ. ಇದನ್ನು ನೀವು ಹೋಗಿ ವಾಪಸ್ ಟೆಸ್ಟ್ ಮಾಡಿ ನನಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ. ಯೂಟ್ಯೂಬ್ ವಿಡಿಯೋದಲ್ಲಿ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಪ್ರಾಫಿಟ್ಸ್ ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನೀವು ಓಪನ್ ಆಗಿ ಫ್ರೀಯಾಗಿ ಶೇರ್ ಮಾಡ್ಕೋಬೋದು. ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಸ್ಟ್ರಾಟಜಿಯನ್ನೇ ರಿವೀಲ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಾದರೂ ಯೂಸ್ ಆದರೆ ಧನ್ಯವಾದಗಳನ್ನು ಅರ್ಪಿಸಿ. ಧನ್ಯವಾದ. ಸೊ ಈ ಸ್ಟ್ರಾಟಜಿಯಲ್ಲಿ ಓಪನ್ ಪ್ರೈಸ್ ಆದಮೇಲೆ ಅದಕ್ಕಿಂತ ಮೇಲೆ 20 ಪಾಯಿಂಟ್ ಮೇಲೆ ಹೋದರೆ, ನಿಫ್ಟಿಯಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಬೈ ಮಾಡಿ, ಕೆಳಗಡೆ 20 ಪಾಯಿಂಟ್ ಕೆಳಗಡೆ ಬಂದರೆ ಸೆಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇದರಲ್ಲಿ ಓಪನ್ ಪ್ರೈಸ್ 8270 ಇದೆ. ನಾನು 8270 ಓಪನ್ ಪ್ರೈಸ್ ಅಂತ ಇಲ್ಲಿ ಹಾಕ್ತಾ ಇದ್ದೇನೆ. 8270 ಹಾಕಿದ ತಕ್ಷಣ ನನಗೆ ಇಲ್ಲಿ ಬೈ ಪ್ರೈಸ್ 8290, ಸೆಲ್ ಪ್ರೈಸ್ 8250 ಅಂತ ಸಿಕ್ತು. ಮೊದಲನೇದಾಗಿ ಏನಾಗುತ್ತೆ ನೋಡೋಣ. 8270 8290ಗೆ ನಂದು ಬೈ ಆಯಿತು. 8290 ಬೈ ಆಗಿ 8290 ಎಲ್ಲಿ ಬೈ ಆಗಿದೆ ಅಲ್ಲಿ ನಾನೊಂದು ಈ ಲೈನ್ ಹಾಕ್ಕೊಂಡಿದ್ದೀನಿ. ಎಲ್ಲಿ ಫಸ್ಟ್ ಕ್ರಾಸ್ ಆಗುತ್ತೆ ಅದು ನನ್ನ ಬೈ ಪ್ರೈಸು. ಇಲ್ಲಿ ಬೈ ಆದಮೇಲೆ ಮಾರ್ಕೆಟು ಮೇಲೆ ಹೋಗ್ತಿದೆ. ಇದರದ್ದು ಸ್ಟ್ರಾಟಜಿ ಏನಂದರೆ, 2 ಲಾಟಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಿ ನೀವು. ಫಸ್ಟ್ ಲಾಟು ನಿಮಗೆ ಎಕ್ಸಿಟ್ ಆಗೋದು ನೆಕ್ಸ್ಟ್ 20 ಪಾಯಿಂಟ್ಸಲ್ಲಿ 8310ಗೆ. ಸೆಕೆಂಡ್ ಲಾಟ್ ಎಕ್ಸಿಟ್ ಆಗೋದು 83, ಮತ್ತು ಇದರಿಂದ ಮೇಲೆ 20 ಪಾಯಿಂಟ್ಸ್ಗೆ. ಸರಿ, ಅಂದರೆ ಅದು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಅದನ್ನು ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. 8310ಗೆ ಸೆಕೆಂಡ್ ಲಾಟ್ ಆ್ಯಕ್ಚುಲಿ ಫಸ್ಟ್ ಲಾಟ್ ಎಕ್ಸಿಟ್ ಆಗುತ್ತೆ. ಸೆಕೆಂಡ್ ಲಾಟು ಹಾಗೆ ಟ್ರೇಡ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಫಸ್ಟ್ ಲಾಟು ನಮಗೆ 20 ಪಾಯಿಂಟ್ಸ್ ಇಲ್ಲಿಂದ ಬೈ ಆದಮೇಲೆ ಇಲ್ಲಿಂದ ಮೇಲ್ಗಡೆ 20 ಪಾಯಿಂಟ್ಸ್ ಹೋದ ತಕ್ಷಣ 8310 ಬೈ ಅಂತ ಬಂದಿದೆ. ಅಲ್ಲಿಗೆ ಹೋದ ತಕ್ಷಣ ನಾವು ಸೆಲ್ ಮಾಡೋದು. 8320ವರೆಗೂ ಹೈ ಮಾಡಿದೆ ಯಾವತ್ತು, ಬಟ್ ಅದಕ್ಕಿಂತ ಮೇಲೆ ಹೋಗಿಲ್ಲ. 8323 ಹೋಗಿದೆ. ಸೊ 20 ಪಾಯಿಂಟ್ ಮೇಲೆ ಹೋದಂಗೆ ನಮ್ಮದು ಸ್ಟಾಪ್ ಲಾಸ್ನು ಕ್ಯಾರಿ ಮೂವ್ ಮಾಡ್ತಾ ಹೋಗಬೇಕು. ಕ್ಯಾರಿ ಮೂವ್ ಮಾಡ್ತಾ ಹೋಗೋದು ಈ ಸ್ಟ್ರಾಟಜಿಯ ಮೂಲ ಉದ್ದೇಶ. ಇಲ್ಲೇನಾಗುತ್ತೆ, ನೀವು 2 ಲಾಟ್ಸ್ ಟ್ರೇಡ್ ಮಾಡ್ತಾ ಇದ್ದರೆ, ಫಸ್ಟ್ ಲಾಟು 8310ಗೆ ಎಕ್ಸಿಟ್ ಆಗುತ್ತೆ. ಯಾಕೆಂದರೆ ಫಸ್ಟ್ ಲಾಟು ನಿಮಗೆ ಪ್ರಾಫಿಟ್ಸ್ ಇರೋ 20 ಪಾಯಿಂಟ್ಸು. ಸೆಕೆಂಡ್ ಲಾಟ್ ಹಾಗೆ ಟ್ರೇಡ್ ಮಾಡ್ತಾ ಹೋಗೋದು. ಹಾಗೆ ಈ ದಿನ ಮುಗೀತು. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಹೇಳಿದಂಗೆ ಮೊದಲೇ ಎರಡನೇ ದಿನಕ್ಕೆ ಬಂದ್ರಿ. ಎರಡನೇ ದಿನ ಓಪನ್ ಪ್ರೈಸು 8335.4 8335.4 8335.4 ಹಾಕಿದ ತಕ್ಷಣ ನಿಮಗೆ ಬೈ ಪ್ರೈಸು, ಸೆಕೆಂಡ್ ಸೆಲ್ ಪ್ರೈಸ್ ಸಿಗುತ್ತೆ. 8355.4 ಏನಾದರೂ ಹೈ ಮಾಡಿದೆಯಾ ನೋಡಿ. ಇಲ್ಲಿ ಮಾಡಿಲ್ಲ. 8355.0 ಬಂದಿದೆ, ಬಟ್ 0.4 ಇಂದ ಅವತ್ತಿನ ನಿಮ್ಮ ಫಾಲ್ಸ್ ಬೈ ಈ ನಿಮ್ಮ ಸಿಸ್ಟಮ್ಮು ಕೊಟ್ಟಿಲ್ಲ. ಸೊ ಕೆಲವೊಂದು ಸರಿ ಫಾಲ್ಸ್ ಬೈನೂ ಆಗೋ ಚಾನ್ಸಸ್ ಇದೆ, ಬಟ್ ಈ ದಿನ ಆಗಿಲ್ಲ. ಆದರೆ ನಿಮಗೆ ಕೆಳಗಡೆ ಸೆಲ್ ಬಂದಿರುತ್ತೆ. 8315.4 8315.4ಗೆ ನಾನು 8315 ಎಲ್ಲಿ ಬರುತ್ತೆ, 8315.4. ಸೊ ಇಲ್ಲಿ ನಿಮಗೆ ಸೆಲ್ ಆಗಿ ವಾಪಸ್ ನಿಮಗೆ ಸ್ಟಾಪ್ ಲಾಸ್ ಬಂದು ಓಪನ್ ಪ್ರೈಸ್ಗೆ ಸ್ಟಾಪ್ ಲಾಸ್ ಇರುತ್ತೆ. ಇಲ್ಲಿಗೆ 8335 ಇರ್ಬೋದು ಅನಿಸುತ್ತೆ. 8335ಗೆ ನಿಮ್ಮ ಎಂಟ್ರಿ ಪ್ರೈಸ್ 8335.4. ಸೊ ಇಲ್ಲಿಂದ ನಿಮ್ಮ ಶಾರ್ಟ್ ಕಂಟಿನ್ಯೂ ಆಗ್ತಾ ಬರುತ್ತೆ. ನಿಮಗೆ ಟಾರ್ಗೆಟು 8315 ಮೈನಸ್ 20 8395. ಸೊ 20 ಪಾಯಿಂಟ್ಸ್ ಟಾರ್ಗೆಟು. ಫಸ್ಟ್ ಪಾಯಿಂಟ್ ಎಕ್ಸಿಟ್ ಆಗುತ್ತೆ. ಸೆಕೆಂಡ್ ಲಾಟು 320ಗೆ ಎಕ್ಸಿಟ್ ಆಗುತ್ತೆ. 320 ಪ್ರೈಸು, ಕ್ಲೋಸ್ ಪ್ರೈಸು 8300. ಸೊ ಸೆಕೆಂಡ್ ಟ್ರೇಡು ನಮಗೆ ಶಾರ್ಟ್ ಆಯಿತು, ಅಥವಾ ಸೆಲ್ ಅಂತಲೇ ಹೇಳ್ಬೋದು ನೀವು ಅದಕ್ಕೆ. ಅದನ್ನು ನಾನು -1 ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ 8315
8295 ಅದು ಬಂದಿದೆ. ಇದು ಇಲ್ಲಿ ಫಸ್ಟ್ ಲಾಟಲ್ಲಿ ಕೂಡ 19 ಪಾಯಿಂಟ್ ಬಂದಿತ್ತು. ಇದು 8315 ಸೆಕೆಂಡಲ್ಲಿ 15 ಬರುತ್ತೆ, ಯಾಕೆಂದರೆ 8300 320 ಕ್ಲೋಸ್. ಸೆಕೆಂಡ್ ಲಾಟ್ ನಿಮಗೆ ಇದು ಗೊತ್ತಾಗ್ತಾ ಹೋಗುತ್ತೆ, ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಪ್ರಾಫಿಟ್ ಪಾಯಿಂಟ್ ಎಂಟ್ರಿ, ಇದು ಬೈ ಅಥವಾ ಸೆಲ್. ಸೊ ಮೂರನೇ ದಿನ ಬನ್ನಿ, ಇದನ್ನೆಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಸ್ಟ್ರಾಟಜಿ. ಓಪನ್ ಪ್ರೈಸ್ ನೋಡಿದ ತಕ್ಷಣ ಯು ಡೋಂಟ್ ಹ್ಯಾವ್ ಟು ಇವನ್ ವರಿ ಅಬೌಟ್ ದಿ ಅರ್ಲಿ ಮಾರ್ನಿಂಗ್ ಟ್ರೇಡ್ಸ್ ಆಲ್ ಅದರ್ ಸ್ಟಫ್. ಯಾಕೆಂದರೆ ಫಸ್ಟ್ 5 ಮಿನಿಟ್ಸು 10 ಮಿನಿಟ್ಸಲ್ಲಿ ನಿಮಗೆ ತುಂಬ ವೇರಿಯೇಷನ್ಸ್ ಆಗಿರುತ್ತೆ. ಅದರದ್ದೇನು ನೀವು ವರಿ ಮಾಡ್ಕೊಳ್ಳೋದಿಲ್ಲ, ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನೀವು MIS ಟ್ರೇಡ್ಸ್ ಅಂತ ಬರುತ್ತೆ, ಅಂದರೆ ಇಂಟ್ರಾಡೇ ಟ್ರೇಡ್ಸು. ಯಾವುದಕ್ಕೆ ಮಾರ್ಜಿನ್ ತುಂಬ ಕಡಿಮೆ ಬೇಕಾಗುತ್ತೆ ಅದನ್ನೇ ಉಪಯೋಗಿಸ್ಬೋದು. ಓಪನ್ ಮತ್ತೆ ಬಂದು 8295.05 8295.05 ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ. 8295.05 8295.05 ನಿಮಗೆ ಬೈ ಸೆಲ್ ಎರಡು ಸಿಕ್ಬಿಡುತ್ತೆ. ಇಲ್ಲಿ ಬೈ ಕಡೆ ಹೋಗೇ ಇಲ್ಲ, ಕೆಳಗಡೆನೇ ಬಂದಿರೋ ಚಾನ್ಸಸ್ ಇರುತ್ತೆ ಅನಿಸುತ್ತೆ. ಬಟ್ ಯಾವುದಕ್ಕೂ ಎರಡು ಲೈನ್ ಹಾಕ್ಕೊಂಡ್ಬಿಡ್ತೀನಿ. ಎರಡು ಲೈನ್ ಅಂದರೆ 8315 8375 8315.05 8315.05 ಬಂದೇ ಇಲ್ಲ, ಸೊ ಇದು ಅವಶ್ಯಕತೆ ಇಲ್ಲ. ಇದು ಕೆಳಗಡೆ ಪಾಯಿಂಟು 8275.05 8275.05 8275.05 8275.75 ಸೊ ಇಲ್ಲಿ ಹತ್ರ ಇದು ಹತ್ರ ನಮಗೆ ಸೆಲ್ ಬಂದಿರುತ್ತೆ. ಇಲ್ಲಿ ಸೆಲ್ ಬಂದು ನಮಗೆ ಓಪನ್ 8295.05 8295.05 ಇದು ಆ್ಯಕ್ಚುಲಿ ಮೇಲ್ಗಡೆ ಇದೆ. 8315 ಅವ್ರಿಗೆ ಬಂದಿದೆ, ಅವತ್ತು ಬಂದಿಲ್ಲ ನಮಗೆ ಆ್ಯಕ್ಚುಲಿ ಲಾಂಗು. 8295.05 ಇದರದ್ದು ಹೈ 8295.00 ಬಂದಿದೆ. ಅಂದರೆ ಆ್ಯಕ್ಚುಲಿ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಇದು ನೀವು ಇಲ್ಲಿ ಸೆಲ್ ಮಾಡಿದ ಮೇಲೆ ಇದು 8295.05 ಇದೆ, 8295.00 ಅದಾದಮೇಲೆ ನಿಮಗೆ 820ಗೆ ಎರಡು ಲಾಟ್ ಕ್ಲೋಸ್ ಆಗಿಬಿಡುತ್ತೆ. 320ಗೆ ಎರಡು ಲಾಟ್ ಕ್ಲೋಸ್ ಆಗುತ್ತೆ. ಎರಡು ಲಾಟ್ 8276ಗೆ ಎರಡು ಲಾಟ್ ಕ್ಲೋಸ್ ಆಗುತ್ತೆ. ಇಲ್ಲಿ ನಮಗೆ ಯಾಕಂದರೆ ಮೂರನೇ ದಿನ ಶಾರ್ಟ್ ಬಂದು ಶಾರ್ಟ್ ಎಷ್ಟಕ್ಕೆ ಬಂದಿದೆ 8275.05 ಪಾಯಿಂಟ್ಸ್ ಏನಾದರೂ ಕೆಳಗಡೆ ಹೋಗಿದೆಯಾ ನೋಡೋಣ. ಹೋಗಿದ್ರೆ ಅದು ಬರುತ್ತೆ, ಇಲ್ಲಾದರೆ 8255.05 8255.05 ಬಂದಿದೆಯಾ? ಇಲ್ಲ. ಸೊ ಎರಡು ಲಾಟು ನಮಗೆ 320 8276ಗೆ ಎಕ್ಸಿಟ್. 8276 ಸೊ ಎಷ್ಟು ಪಾಯಿಂಟ್ಸ್ ಆಯಿತು? 8276 ಮೈನಸ್ ಎಂಟ್ರಿ ಪಾಯಿಂಟ್ ವಿಚ್ ಇಸ್ ಆಲ್ಮೋಸ್ಟ್ ಯುವರ್ 0.95. ಸೊ 3 ದಿನ ಬಂದ್ವಿ. ನಮಗೆ 3 ದಿನದಲ್ಲಿ ಫಸ್ಟ್ ಲಾಟ್ ಎಕ್ಸಿಟ್ ಇದು ಸೆಕೆಂಡ್ ಲಾಟ್ ಎಕ್ಸಿಟ್ ಪ್ರೈಸ್. I hope it is clear. Otherwise, please feel free to call me on 8988033440. And what I am doing is out of my passion. This is my interest. I am trying to help people who are also in my journey. These are the profits, and this is for the first lot. This is for the second lot. If you are doing second lot, excellent. Let me also put the what do you call the dates for your convenience. This is 9th Jan, 6th Jan, 5th Jan, 5th. I don't know if this takes
ಸಿಕ್ಸ್ತ್ ಆದಮೇಲೆ ನಿನ್ನೆದು 9th, 6th, 7, 8, 9. ಸೊ ನಮಗೆ ಬೇಕಾಗಿರೋದು ಇಲ್ಲಿದೆ, ಇದನ್ನು ನಾನು ಬೋಲ್ಡಲ್ಲಿ ಹಾಕಿದ್ದೀನಿ. ಸೊ ಕ್ವಿಕ್ಕಾಗಿ ನಾನೀಗ ನೆಕ್ಸ್ಟ್ ಎಂತ ಮಾಡ್ತಾ ಹೋಗ್ತೀನಿ. ಯಾವುದು ಲೈನ್ ಹಾಕಲ್ಲ, ಬಟ್ ಬೇಗ ಬೇಗ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಪನ್ ಪ್ರೈಸ್ 8291.05, 8291.05, 8291.05, 8311.05. ಫಸ್ಟ್ ಕ್ಯಾಂಡಲಲ್ಲೇ ನಮ್ಮದು ಬೈ ಆಗಿದೆ. ಬೈ ಆಗಿ ಏನೇನಾಗಿದೆ ನೋಡು. 8311.5 ಇದು ನಮ್ಮದು ಸ್ಟಾಪ್ ಲಾಸು. ಇಲ್ಲಿಂದ ಮೇಲ್ಗಡೆ 20 ಪಾಯಿಂಟ್ ಅಂತೂ ಹೋಗಿಲ್ಲ. ಸೊ ಎರಡು ಲಾಟು 320, ಇಟ್ ಇಸ್ 320, 8320.1 exit, 8320.1 exit, 8320.1 exit. ಫಸ್ಟ್ ಲಾಟ್ ಅಂತೂ ಇಲ್ಲಿ ಇದು 20 ಪಾಯಿಂಟು. ಎಂಟ್ರಿ ಬಂದು ನಿಮಗೆ 8311.05 ಬೈ ಮಾಡಿದ್ದೀರಾ. ಬೈ ಅಂತ ಬರಿತಾ ಇದ್ದೀನಿ. ಇದು ಯಾವ ದಿನ? 15 ದಿನ. ನೀವು 8311ಗೆ ಬೈ ಮಾಡಿ 8320ಗೆ ಅಂದರೆ ಒಂದು 9 ಪಾಯಿಂಟ್ ಪ್ರಾಫಿಟ್ ಬಂದಿದೆ ಎರಡು ಲಾಟಲ್ಲಿ ಸೇರಿ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ದಿನಕ್ಕೆ ಜರ್ನಿ ನಮ್ಮ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅವತ್ತಿಂದ ಅವತ್ತು ಮುಗಿದು ಬಿಡ್ತದೆ. ನೀವು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಯುವರ್ ನಿಮ್ಮದು ಇವತ್ತಿಂದು ಪೊಸಿಷನ್ ಓಪನ್ ಓವರ್ನೈಟ್ ಪೊಸಿಷನ್ಸ್ ಏನಾಗುತ್ತೆ ಏನು ಅಂತೇಳಿ. ಓಪನ್ ಪ್ರೈಸ್ 8349 ನೆಕ್ಸ್ಟ್ ದಿನ 8349, 8369, 8329, 8369 ನಮ್ಮದು ಬೈ ಬಂದಿರುತ್ತೆ. ಯಾವ ದಿನ ನೋಡೋಣ? 11ನೇ ತಾರೀಕು. ಒಂದು ಬೈ ಪ್ರೈಸ್ 1, 8369, 20 ಪಾಯಿಂಟ್ಸ್ ಇಸ್ ಕಾಮನ್. ದೆನ್ 20 ಪಾಯಿಂಟ್ಸ್ ಆ್ಯಡ್ ಮಾಡಿದರೆ ಏನು ಬರುತ್ತೆ? 8389 ಬರುತ್ತೆ. 8389 8389 open price. Stop loss will be somewhere here. You don't have to worry about it. 8389 plus 20 is 8399, 8409. Let me check if it has come. 84. ಸೊ ಇಲ್ಲಿ ನಿಮ್ಮ ಎರಡನೇ ಲಾಟ್ ಏನಿರುತ್ತೆ ಅದನ್ನು ನೀವು ಎಕ್ಸಿಟ್ ಆಗಲ್ಲ ಇಲ್ಲಿ, ಬಟ್ ಹಾಗೆ ಇಟ್ಕೊಂಡಿರ್ತೀರ. ಇದು ಸ್ಟಾಪ್ ಲಾಸ್ ಆ್ಯಕ್ಚುಲಿ. ಎಂಟ್ರಿ ಇಸ್ 8369 somewhere here. ಸೊ ಬಟ್ ಇಲ್ಲಿ ನಿಮ್ಮ ಎರಡನೇ ಲಾಟ್ನ 20 ಪಾಯಿಂಟ್ ಮೇಲೆ ಸ್ಟಾಪ್ ಲಾಸ್ ಮೂವ್ ಮಾಡಿರ್ತೀರ. ಹಾಗೆ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ, ಇಲ್ಲಿಂದ ಇಲ್ಲಿ ಮೂವ್ ಆಗುತ್ತೆ. ಅಥವಾ 320ಗೆ ಎಲ್ಲ ಲಾಟು ಎಕ್ಸಿಟ್. 8413ಗೆ 8413 ಎರಡನೇ ಲಾಟು. 8413 ಫಸ್ಟ್ ಲಾಟು 8389. ಸೊ ಫಸ್ಟ್ ಲಾಟ್ ಅಂದರೆ 20 ಪಾಯಿಂಟ್ಸು. ಎರಡನೇ ಲಾಟ್ ಮಾತ್ರ ಮೈನಸ್ ಎಂಟ್ರಿ 44 ಪಾಯಿಂಟ್ಸ್ ಬಂತು. ಲುಕ್ ಎಟ್ ದ ಅಕ್ಯುರಸಿ ಇಯರ್. ಸೊ ನಾವೀಗ 5 ಟ್ರೇಡ್ ಮಾಡಿದ್ದೀವಿ. ಯಾವುದೇ ಟ್ರೇಡಲ್ಲೂ ಇದೊಂದು ಮಿನಿಮಲ್ ಲಾಸ್ ಬರ್ಬೋದು, ಯಾಕೆಂದರೆ ಬ್ರೋಕರೇಜ್ ಹೋದ್ಮೇಲೆ. ಬಟ್ ಪ್ರಾಫಿಟ್ಸ್ ಶುಡ್ ಬಿ ಗುಡ್. ಹಂಗಂತೇಳಿ ಯಾವುದು ಲಾಸ್ ಆಗಲ್ಲ ಅಂತಲ್ಲ, ಇದರಲ್ಲಿ ಲಾಸ್ ಆಗುತ್ತೆ. ಬಟ್ ಲಾಸ್ ಮಿನಿಮೈಸ್ ಆಗಿ ಪ್ರಾಫಿಟ್ಸು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಐ ಹೋಪ್ ಯು ಗೈಸ್ ಆರ್ ಕ್ಲಿಯರ್ ವಿತ್ ದಿಸ್. ಸೊ ಇದೇ ಥರನ ಕಂಟಿನ್ಯೂ ಮಾಡ್ತಾ ಹೋಗೋದು. ಇದೊಂದು ದಿನ ಮಾಡಿ ನಾನು ಐ ವಿಲ್ ಲೆಟ್ ಯು ಗೈಸ್ ಡೂ ದ ಹೋಮ್ವರ್ಕ್ ಆನ್ ಯುವರ್ ಓನ್, and probably I will explain the next set of trades in my next video. Till then, quickly do this
12th ಚಾನಲ್ 12th 17. We don't know whether it is buy ಬರುತ್ತಾ ಇಲ್ಲ ಶಾರ್ಟ್ ಬರುತ್ತಾ ಗೊತ್ತಿಲ್ಲ. ಓಪನ್ 8424 ಓಕೆ. 8424 ಆದಮೇಲೆ 8444 ಬಂದಿಲ್ಲ. ಆಮೇಲೆ 8404 ಕೆಳಗಡೆ. ಇವತ್ತಿನ ದಿನ ಟ್ರೇಡು 13:10ಕ್ಕೆ ನಿಮಗೆ ಬೈ ಟ್ರಿಗರ್ ಆಗಿದೆ. 8448ವರೆಗೂ ಬಂದಿತ್ತು. 8444 ಬೈ ಟ್ರಿಗರ್ ಆಗಿ ನಿಮಗೆ 2 ಪಾಯಿಂಟ್ ಲಾಸಲ್ಲಿದೆ. ಲಾಸು ಐ ವಿಲ್ ಕೀಪ್ ಇಟ್ ಆಸ್ ಲಾಸ್. ಸೊ ಆ್ಯಕ್ಚುಲಿ 3 ಗಂಟೆ ಆದಮೇಲೆ ಟ್ರೇಡ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ, ಬಟ್ ಇಲ್ಲಿ ನಾನು ಟ್ರೇಡ್ ತೊಗೊಂಡಿದ್ದೀನಿ. ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತೇಳಿ 64 ಏನೂ ಹೋಗಿಲ್ಲ, ಬಟ್ ಎಕ್ಸಿಟ್ ಆಗಿರೋದು 2 8442. ದಟ್ಸ್ ಅ 320 ಪ್ರೈಸ್. So thank you guys. If you want to know all the trades for all the days, send me a mail or call me at 8988033460. If you want to send me a mail, you have to send me a mail at info@profitsystem.in. ಕೀಪ್ ವಾಚಿಂಗ್ ದಿಸ್ ಸ್ಪೇಸ್. ಇದನ್ನು ನೋಡ್ತಾ ಇರಿ. ಇಲ್ಲಿ ತುಂಬ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಮೆಸೇಜಸ್ ಬರ್ತಾ ಹೋಗುತ್ತೆ, ಇನ್ಫಾರ್ಮೇಷನ್ ಬರ್ತಾ ಹೋಗುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ. ಇದು ಕನ್ನಡದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಬಂದಿರೋ ಫಸ್ಟ್ ವಿಡಿಯೋ. ನಿಮಗೆಲ್ಲರಿಗೂ ನನ್ನ ವಿಡಿಯೋನ ಪಬ್ಲಿಷ್ ಮಾಡೋದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್.